ಬೆಳಿಗ್ಗೆ ಸಂಡೇ ಮಲ್ಕೊಂಡು ಎದ್ದೇಳೋದು ಬಿಟ್ಟು ನಿಧಾನಕ್ಕೆ ಸರ್ ಏನಿಲ್ಲ ಮುಖ್ಯ ಒಂದು ತುಂಗಭದ್ರಾ ಡ್ಯಾಮ್ನಲ್ಲಿ 19ನೇ ಗೇಟ್ ಕಟ್ಟಾಗ್ಬಿಟ್ಟಿದೆ ಅಂತ ಪ್ರವಾಹ ಭೀತಿ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗ್ಬಿಟ್ಟಿದೆ. ವಿಜಯನಗರ ಭಾಗದಲ್ಲೆಲ್ಲ ವಿಜಯನಗರ, ರಾಯಚೂರು, ಬಳ್ಳಾರಿ 2 ಲಕ್ಷ ಕ್ಯೂಸೆಕ್ಸ್ ಹೆಚ್ಚು ನೀರು ಬಿಡ್ತೀವಿ ಹುಷಾರಾಗಿರಿ ಅಂತ ಟಿವಿ ಡ್ಯಾಮ್ ಅಧಿಕಾರಿಗಳು ಹೇಳಿದ್ದಾರೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ಇಲ್ಲ, ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮನ್ನು ಕರೆಸ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಹೋಗ್ತಾ ಇದೆ ಮತ್ತು ಅಷ್ಟೊಂದು ಫ್ಲಡ್ಡಿಂಗ್ ಆಗುವಂಥ ಭಯಪಡುವ ಅಗತ್ಯ ಇಲ್ಲ ಅಂಥೇಳಿ ಇಂಜಿನಿಯರ್ಸು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಹೋಗೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಎಲ್ಲ ಪ್ರಿಕಾಷನ್ಸನ್ನು ತಗೊಳ್ತಾ ಇದ್ದಾರೆ. ನದಿ ಅಂಚಿನ ಗ್ರಾಮಗಳ ಅವರಿಗೆಲ್ಲ ಅಂದರೆ ಪ್ರಿಕಾಷನರಿ ಮೆಜರಾಗಿ ಕೊಡಲೇಬೇಕಲ್ಲ. ಬೈ ಚಾನ್ಸ್ ಏನಾದರೂ ಆಕಸ್ಮಿಕವಾದಂಥ ಘಟನೆ ನಡೆದರೆ ಸೇಫ್ಟಿ ಇರಲಿ ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ. ಆದರೆ ನಮಗೆ ಇಂಟರ್ನಲಿ ಟೆಕ್ನಿಕಲ್ ಟೀಮ್ ಹೋದ್ಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತೀನಿ. ಮಳೆಗಾಲಕ್ಕೂ ಮುನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲ್ ಟೀಮ್ ಹೋಗಿ ಹೇಳೋವರೆಗೂ ನಾವು ಯಾವುದನ್ನು ಕೂಡ ದೃಢಪಡಿಸೋಕ್ಕಾಗಲ್ಲ. ಕೆನೆ ಪದರ ಹೊರಗಿಟ್ಟಬೇಕು, ಅದಕ್ಕೆ ಮೀಸಲಾತಿಯಿಂದ ಆಚೆ ಇಡಬೇಕು, ಇದಕ್ಕೆಲ್ಲವೂ ಕೂಡ ಬಿಜೆಪಿ ಸಂಸದರ ನಿಯೋಗ ಕೂಡ ವಿರೋಧ ವ್ಯಕ್ತಪಡಿಸಿ ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ. ಪ್ರಧಾನಿಯವರು ಕೂಡ ಬಹುತೇಕ ಹಾಗೆ ಆಗಲಿ ಅಂತಲೂ ಒಪ್ಕೊಂಡಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟೆನ್ಸಿವ್ ಡಿಸ್ಕಷನ್ ಆಗಬೇಕು ಅಂತಕ್ಕನ್ನೋದು ಭಾಳ ಜನರ ರಿಯಾಕ್ಷನ್ಸ್ಗಳನ್ನು ನೋಡಿದ್ರೆ ಆ ರೀತಿ ಅನಿಸುತ್ತೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಏನು ತೀರ್ಮಾನ ತಗೊಳ್ತಾರೆ ನಾವು ಕೂಡ ಅದಕ್ಕಾಗಿ ಕಾಯ್ತೇವೆ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಒಂದು ಹೇಳಿಕೆ ಕೊಡ್ಬೋದು, ಆದರೆ ನನ್ನ ಹೇಳಿಕೆ ಪಕ್ಷದ ಹೇಳಿಕೆ ಆಗೋದಿಲ್ಲ. ನಮ್ಮ ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗೋದಿಲ್ಲ. ಅದಕ್ಕಾಗಿ AICC ಅವರು ಯಾವ ರೀತಿ ನಮಗೆ ಸ್ಟೇಟ್ ಯೂನಿಟಿಗಾಗಲಿ ಅಥವಾ ನಮ್ಮ ಸರ್ಕಾರಕ್ಕಾಗಲಿ ಅಡ್ವೈಸ್ ಮಾಡ್ತಾರೆ ಅದನ್ನು ನೋಡಿ ಮುಂದೆ ಕ್ರಮ ತಗೊಳ್ತೀವಿ ನಾವು. ಇನ್ಮೇಲೆ ಕಾನೂನು ಸಮರ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ನಿನ್ನೆ ಘೋಷಣೆ ಮಾಡಿದ್ದಾರೆ ಪಾದಯಾತ್ರೆ ಸಂದರ್ಭದಲ್ಲಿ. ಸಮಾರೋಪದ ಬಿಜೆಪಿ ಹೆಂಗಿರುತ್ತೆ ಸರ್ ಅದು? ಅಲ್ಲ, ನಾವು ತಯಾರಿದ್ದೇವಲ್ಲ. ನಾನೇ ಹೇಳಿದೆ, ನಿನ್ನೆನೂ ಹೇಳಿದ್ದೇನೆ ನಾನು. ನಾವು ಕೂಡ ಕಾನೂನು ಒಂದು ವೇಳೆ ರಾಜ್ಯಪಾಲರು ಮುಂದುವರಿದರೆ, ಅವರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟರೆ ನಾವು ಅದನ್ನು ಕಾನೂನಿನ ಪ್ರಕಾರನೇ ಹೋರಾಟ ಮಾಡಬೇಕು. ಬೇರೆ ವಿಧಿ ಇಲ್ಲ ನಮಗೆ. ಅದರಿಂದ ಅದಕ್ಕೆ ನಾವು ತಯಾರಿದ್ದೇವೆ. ಅಲ್ಲಿವರೆಗೂ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ನನಗೆ ವೈಯಕ್ತಿಕವಾಗಿಲ್ಲ. ರಾಜ್ಯಪಾಲರನ್ನು ನಾವು ಅಷ್ಟು ಸುಲಭನಾಗಿ ಕಾನೂನು ಬಿಟ್ಟು ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಹೋಗ್ತಾರೆ ಅಂತ ನನಗನ್ಸೋಲ್ಲ. ಆದ್ದರಿಂದ ವಿಶ್ವಾಸ ನನಗಿರ್ತಕ್ಕಂಥದ್ದು ಅವರು ಈ ಶೋಕಾಸ್ ನೋಟಿಸ್ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ತಾರೆ ಮತ್ತು ಪ್ರಾಸಿಕ್ಯೂಷನ್ ಅದು ಕೇಳಿರೋದನ್ನು ರಿಜೆಕ್ಟ್ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಅದನ್ನೇ ನಾವು ಸಂಪುಟದಲ್ಲಿ ಅವರಿಗೆ ಅಡ್ವೈಸ್ ಮಾಡಿದ್ದೇವೆ. ಸರ್, ಈಗ ಯಡಿಯೂರಪ್ಪನವ್ರ ವಿರುದ್ಧ ಪೋಕ್ಸೋ ಕೇಸ್ ತಡೆಯಾಜ್ಞೆ ರದ್ದು ಮಾಡೋದಕ್ಕೆ ಸರ್ಕಾರ ಏನು ಅಲ್ಲ, ಅದು ನಾನು ಹೇಳಿಕೆ ಕೊಟ್ಟಿದ್ದೇನಲ್ಲ, ನಿನ್ನೆನೂ ಕೂಡ ಹೇಳಿದ್ದೇನೆ. ನಾವು ಅದನ್ನು ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂದ್ಕೊಳ್ತೇನೆ. ಯಾಕೆಂದರೆ ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ಆದರೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಾವು ಅವ್ರ ಮುಂದೆ ನಮ್ಮ ಅಡ್ವೊಕೇಟುಗಳು ಹೇಳ್ತಾರೆ. ಅವರು ಯಾರು ಅಪಿಯರ್ ಆಗ್ತಾರೆ, AG ಅವರೇ ಅಪಿಯರ್ ಆಗ್ತಾರಾ ಅಥವಾ ಬೇರೆ ನಮ್ಮ ಯಾರು ಲಾಯರ್ಗಳು ಅಪಿಯರ್ ಆಗ್ತಾರೆ, ಅವರು ಹೇಳ್ತಾರೆ. 12ನೇ ತಾರೀಕು ಸಂಸತ್ ಅಧಿವೇಶನ ಮುಗಿಯುತ್ತೆ. 12ನೇ ತಾರೀಕು ನಂತರ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ರಾಜ್ಯಪಾಲ ತಗೊಳ್ಳಿ. ಅವ್ರು ಏನು ತಗೊಳ್ತಾರೆ ಅದಕ್ಕೆ ನಾವು ನಿಲ್ಲಿಸೋದಕ್ಕಾಗೋದಿಲ್ಲ. ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಏನು ಬೇಕಾದರೂ ತಗೊಂಡಿದ್ದು ಅದು ನ್ಯಾಯಯುತವಾಗಿದೆ ಅಂತ ಅಂದಾಗ ನಾವು ಒಪ್ಕೊಳ್ತೀವಿ. ನ್ಯಾಯಯುತವಾಗಿಲ್ಲ, ಅವ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು, ಆ ಥರ ಎಲ್ಲ ಆದರೆ ನಾವು ನ್ಯಾಯಾಂಗದಲ್ಲೇ ಹೋರಾಟ ಮಾಡಬೇಕು. ಬಿಜೆಪಿ ಹಗರಣಗಳ ಈಗ ಕೆಲವೊಂದು ತನಿಖೆ ನಡೀತಾ ಇದ್ದಾವೆ. ಸಮಿತಿ ಆಯೋಗಗಳು, SITಗಳು ಮಧ್ಯಂತರ ವರದಿ ಪಡ್ಕೊಂಡು ಅದರ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಮಧ್ಯಂತರ ವರದಿಗಿನ್ನ ನಾವು ಆದಷ್ಟು ಬೇಗ ಅವುಗಳನ್ನೆಲ್ಲ ಮುಗಿಸಿ ಜನಸಮುದಾಯಕ್ಕೆ ತಿಳಿಸ್ತೇವೆ. ರಾಜ್ಯದ ಜನತೆಗೆ ಗೊತ್ತಾಗಬೇಕಲ್ಲ. ಈಗ ಇವರೆಲ್ಲ ಏನು ಹೇಳ್ಕೊಂಡು ಹೊರಟಿದ್ದಾರೆ, ನಾವು ಹೇಳಬೇಕಲ್ವ.
ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಹೌದು, ಏನು ಬರುತ್ತೆ ವರದಿಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಈಗ ಸಿದ್ದರಾಮಯ್ಯ ರಾಜಿಯಾಗಿ ಬಹುತೇಕ ಸಚಿವರೆಲ್ಲ ಸಿದ್ದರಾಮಯ್ಯರೇ ಇನ್ನು 3.5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಈಗ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಬಿ ಜೆ ಪಿಯವರು ಜನತಾದಳದವ್ರನ್ನ ಬಿಟ್ಟರೆ ಕಾಂಗ್ರೆಸ್ನವ್ರು ಯಾರೂ ಕೂಡ ಸಿದ್ದರಾಮಯ್ಯನವರು ಇಲ್ಲ ಅಂತ ಯಾರಾದರೂ ಹೇಳಿದಾರ? ಆ ರೀತಿ ಅದು ಚರ್ಚೆನೇ ಬಂದಿಲ್ಲ. ಅನವಶ್ಯಕವಾಗಿ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಕೂಡ ಸರಿ ಕಾಣಿಸೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.